ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀನಿ ಅನ್ಕೋತೀನಿ. ಭಾಗ್ಯಲಕ್ಷ್ಮಿ ಸ್ಟೋರಿನ ನೋಡೋಣ ಬನ್ನಿ. ಭಾಗ್ಯ ಅವ್ರ ಅತ್ತೆ ಕೇಳ್ತಾರೆ, ಭಾಗ್ಯ ಕಿಶನ್ಗೊಂದು ಫೋನ್ ಮಾಡು, ಅವ್ರು ಬರೋ ಟೈಮ್ ಆಯ್ತು ಅಂತ. ಅವಾಗ ಕಿಶನ್ ಭಾಗ್ಯ ಹೇಳ್ತಾಳೆ ಆಯ್ತು ಅಂತ. ಅನ್ನೋಷ್ಟರಲ್ಲಿ ಕಾಮತ್ ಸರ್, ಆದಿ, ಕನಿಕಾ ಎಲ್ಲಾರು ಗಾಡಿ ಸೌಂಡ್ ಆಗುತ್ತೆ, ಹೊರಗಡೆ ಬಂದ್ ನೋಡಿದ್ರೆ ಕಿಶನ್ ಬಂದಿರ್ತಾನೆ. ಅವಾಗ ಕಾಮತ್ ಸರ್ ಕೇಳ್ತಾರೆ, ಏನಮ್ಮ ಭಾಗ್ಯ ನೀನು ಕಿಶನ್ಗೂ ಪೂಜೆಗೂ ಮದ್ವೆ ಮಾಡೋ ಟೈಮ್ ಬಂದ್ರು ನೀನ್ ಇನ್ನು ನನ್ನ ಸರ್ ಅಂತಾರೆ ಕರಿತಿದ್ಯಾ, ಲಕ್ಷಣವಾಗಿ ಮಾವ ಅಂತ ಕರೆಯೋದಲ್ವೇನೋ ಅಂತ ಅಭ್ಯಾಸ ರೂಢಿ ಸರ್, ಅದಕ್ಕೆ ಬಂದ್ಬಿಡುತ್ತೆ ಅಂತ ಭಾಗ್ಯ ಹೇಳ್ತಾಳೆ. ಇನ್ಮೇಲೆ ಅಭ್ಯಾಸ ಮಾಡ್ಕೊಂತ. ಓಕೆ ಸರ್ ಕರಿತೀನಿ. ಏನಂತೆ? ಅಯ್ಯೋ ಕರಿತೀನಿ ಮಾವ ಇನ್ಮೇಲೆ ಅಂತ ಹೇಳ್ತಾಳೆ ಭಾಗ್ಯ. ಕಿಶನ್ ಕೇಳ್ತಾನೆ, ಅಪ್ಪ ಬನ್ನಿ ಒಳಕ್ ಹೋಗೋಣ ಅಂತ. ಏನು ಮದ್ವೆ ಅಂದ ತಕ್ಷಣ ಇಷ್ಟೊಂದು ಆತರ ಮಾಡ್ತಿದ್ಯಾ, ವೇಷಭೂಷಣ ಎಲ್ಲ ಬದಲಾಯಿಸ್ಕೊಬಿಟ್ಟಿದ್ಯಲ್ಲ, ಏನ್ ವಿಶೇಷ ಅಂತ ಕೇಳ್ತಾರೆ. ಸರಿ ಎಲ್ಲ ಒಳಕ್ ಹೋಗೋಣ ಅಂತಾರೆ. ಅಷ್ಟೊತ್ತಲ್ಲಿ ಭಾಗ್ಯ ಅವ್ರ ಅಮ್ಮ ಅವ್ರ ಕಾಲ್ ತೊಳಿಯಕ್ ನೀರ್ ಕೊಡು ಭಾಗ್ಯ ಅಂತ ಹೇಳ್ತಾರೆ. ಎಲ್ಲಾರ್ಗು ಕಾಲ್ ತೊಳ್ದಿ ಒಳಕ್ ಕರ್ಸ್ಕೊತಾರೆ. ಅಷ್ಟೊತ್ತಲ್ಲಿ ಭಾಗ್ಯನ್ ಮಕ್ಳು ಗುಂಡಣ್ಣ ಎಲ್ಲ ಬಂದೆ ಆಯ್ತಾತ ಅಂತ ಕರಿತಿರ್ತಾರೆ. ಅವಾಗ ಕಾಮತ್ ಸರ್ಗೆ ಬೇಜಾರಾಗುತ್ತೆ. ಏಯ್ ಯಾರೋ ನೀನು ಅಜ್ಜ ಅಂತ ಕರಿಬೇಡ ಅಂತ ಎಷ್ಟೊತ್ತಿನ ಹೇಳ್ತೀನಿ, ನಾನು ನೋಡಕ್ಕೆ ಹೆಂಗ ಎನರ್ಜೆಟಿಕ್ ಆಗಿದ್ದೀನಿ ಅಲ್ವೇನೋ, ನನ್ಗಿನ್ಮೇಲೆ ಅಜ್ಜ ಅಂತ ಕರಿಬೇಡ ಅಂತ, ಮತ್ತೆ ಇನ್ನೇನಂತ ಕರಿಬೇಕು ಅಂತ ಗುಂಡ ಕೇಳ್ತಾನೆ. ಆಗ ಜೂನಿಯರ್ ಭಾಗ್ಯ ಕೇಳ್ತಾಳೆ, ನೀವು ನಮ್ ತಾತನ ಏಜ್ ಆಗಿದ್ದೆ ಅಲ್ವಾ ಅಂತ. ಅದಕ್ಕೆ ಕಾಮತ್ ಸರ್ ಹೇಳ್ತಾರೆ, ಏ ಜೂನಿಯರ್ ಭಾಗ್ಯ, ನಿಮ್ ತಾತ ಹುಟ್ಟಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಇನ್ನೂ ಹುಟ್ಟೇ ಇರ್ಲಿಲ್ಲ ಗೊತ್ತಾ. ಅದಕ್ಕೆ ಗುಂಡ ಕೇಳ್ತಾನೆ, ಅಲ್ಲ ಹಾಗಾದ್ರೆ ನಾನ್ ನಿಮ್ಗೆ ತಾತ ಅಂತ ಕರಿಬಾರ್ದು ಅಂದ್ರೆ ಏನಂತ ಕರಿಬೇಕು ಅಂತ. ಅದಕ್ಕೆ ಕಾಮತ್ ಸರ್ ಯೋಚನೆ ಮಾಡ್ಬಿಟ್ಟು, ಕನಿಕಾ ನೀನು ಆದಿಗೆ ಏನಂತ ಕರೆಯೋದು ಹೇಳು ಅಂತ. ಅದಕ್ಕೆ ಬ್ರೋ ಅಂತ ಕರಿತೀನಿ ಡ್ಯಾಡ್ ಅಂತ ಹೇಳ್ತಾರೆ. ಭಾಗ್ಯ ಅವ್ರ ಅತ್ತೆ ಹೇಳ್ತಾರೆ ಅವಾಗ, ಅಯ್ಯೋ ಮಾಧವ್ ಸರ್, ಕಾಮತ್ ಸರ್, ಯಾವ ಕಾರಣಕ್ಕೂ ಹಂಗ ಹೇಳ್ಬೇಡಿ, ಮಕ್ಳುಗಳು ಆಮೇಲೆ ನಿಮ್ನ ಹಂಗೆ ಕರೀತಾರೆ ಅಂತ. ಅದಕ್ಕೆ ಕಾಮತ್ ಸರ್ ಹೇಳ್ತಾರೆ, ಕರೀಲಿ ಬಿಡಿ, ನನಗೂ ಒಂಥರ ಖುಷಿ ಅನ್ಸುತ್ತೆ ಅಂತ. ಅದಕ್ಕೆ ಗುಂಡ ಹೇಳ್ತಾರೆ, ಅಮ್ಮ ನೋಡು ಇನ್ಮೇಲೆ ಈ ತಾತನ ನಾವು ಬ್ರೋ ಅಂತ ಕರಿಬೇಕಂತ, ಇನ್ಮೇಲೆ ನಾನು ಹಾಗೆ ಕರಿತೀನಿ ಅಂತ ಹೇಳಿದ್ರು. ಪುರೋಹಿತರು ಲೇಟ್ ಆಗಿ ಬರ್ತಾರೆ, ಸಾರಿ ನಾನು ಲೇಟ್ ಆಗೋಯ್ತು ಎಲ್ಲ ರಾಯರೇ ನಮಸ್ತೆ ಅಂತ ಹೇಳ್ತಾರೆ. ಅವಾಗ ಭಾಗ್ಯ ಅವ್ರ ಅಮ್ಮ ಹೇಳ್ತಾರೆ, ಪರವಾಗಿಲ್ಲ ಪುರೋಹಿತ್ರೆ, ಈಗ್ಲೇ ಎಲ್ಲ ಲೇಟ್ ಆಗಿ ಏನಾಗಿಲ್ಲ, ಕರೆಕ್ಟ್ ಟೈಮ್ ಬಂದಿದ್ದೀರಾ ಅಂತ ಹೇಳ್ತಾರೆ. ಹಾಗಾದ್ರೆ ಪೂಜೆ ಶುರು ಮಾಡೋಣ ಅಂತ ಕೇಳ್ತಾರೆ. ಹ್ಞೂ ಸರಿ ಅಂತ ಪೂಜೆ ಶುರು ಮಾಡ್ತಾರೆ. ಕನಿಕಾ ಹೇಳ್ತಾಳೆ, ಏನ್ ಬ್ರೋ ಇದು, ನಾವ್ ಅನ್ಕೊಂಡಿದ್ದೆ ಒಂದು, ಆಗ್ತಾ ಇರೋದೇ ಇಲ್ಲಿ ಅಂತ. ಅದಕ್ಕೆ ಆದಿ ಹೇಳ್ತಾನೆ, ಏನ್ ಮಾಡೋದು ಕನಿಕಾ, ನಮ್ಮ ಅಪ್ಪ ನಾವ್ ಹೇಳಿದ್ ಮಾತ್ ಕೇಳ್ತಾ ಇಲ್ವಲ್ಲ ಅಂತ. ಅವಾಗ ಭಾಗ್ಯ ಮಾತಾಡ್ತಾಳೆ, ಕಾಮತ್ ಸರ್, ಅಯ್ಯೋ ಸಾರಿ ಮಾವ, ಮಹಿತಾ ಮೇಡಮ್ ಎಲ್ಲೋ ಕಾಣ್ತಿಲ್ವಲ್ಲ ಅಂತ. ಅದಕ್ಕೆ ಕಾಮತ್ ಸರ್ ಹೇಳ್ತಾರೆ, ನನ್ನ ತಂಗಿನ ಕರ್ಕೊಂಡ್ ಬರಕ್ಕೆ ಏರ್ಪೋರ್ಟ್ ಹೋಗಿದ್ದಾರೆ, ಇನ್ನೂ ಕರ್ಕೊಂಡ್ ಬಂದ್ಬಿಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಭಾಗ್ಯ ಪುರೋಹಿತರಿಗೆಲ್ಲ ಹೆಲ್ಪ್ ಮಾಡಿ ದೀಪ ಹತ್ತಿಸಿ ಪೂಜೆ ಎಲ್ಲ ಮಾಡಾದ್ಮೇಲೆ ಪುರೋಹಿತರು ಹೇಳ್ತಾರೆ, ಹುಡ್ಗಿನ್ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಆಗ ಭಾಗ್ಯ ಹೋಗ್ತಾಳೆ ಕರ್ಕೊಂಡ್ ಬರಕ. ಆದ್ರೆ ಇಲ್ಲಿ ಪೂಜೆಗೆ ಟೆನ್ಷನ್ ಆಗ್ತಾ ಇರುತ್ತೆ. ಅದಕ್ಕೆ ಸುಂದ್ರಿ ಕೇಳ್ತಾಳೆ, ಯಾಕೆ ಪೂಜಾ ನೀನೇನ್ ಎಕ್ಸಾಮ್ ಬರೆಯಕ್ ಹೋಗ್ತಾ ಇದ್ದೀರಾ, ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ ಅಂತ. ಅದಕ್ಕೆ ಪೂಜೆ ಹೇಳ್ತಾಳೆ, ಸುಮ್ನಿರು ಸುಂದ್ರಿ, ಎದ್ರಿಸ್ಬೇಡ ನೀನು, ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾಳೆ. ಭಾಗ್ಯ ಪೂಜೆ ಅಂತ ಅನ್ಕೊಂಡ್ ಬರ್ತಾರೆ. ಪೂಜೆ ಪುರೋಹಿತರು ಕರ್ತಾ ಇದಾರೆ ಬಾ ಅಂತ. ಅದಕ್ಕೆ ಸುಂದ್ರಿ ಹೇಳ್ತಾಳೆ, ನೋಡ್ ಭಾಗ್ಯ ಅವಾಗಿಂದ ಮೈ ಮೇಲೆ ಇರ್ವೆ ಬಿಟ್ಕೊಂಡಂಗ ಆಡ್ತಾವಳು ಇವಳು. ಅವಾಗ ಸುಂದ್ರಿ ಹೇಳ್ತಾಳೆ, ಯಾಕೆ ಪೂಜಾ ದೇವಿ, ಕಿಶನ್ ನಿಂಗ್ ಗೊತ್ತಿರೋ ಅಂತಾನೆ, ಆರಾಮಾಗಿರು, ಯಾಕೆ ಮೈ ಮೇಲೆ ಇರ್ವೆ ಬಿಟ್ಕೊಂಡಂಗ ಆಡ್ತೀಯ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ಸುಂದ್ರಕ್ಕ, ಹುಡ್ಗ ಎಷ್ಟೇ ಪರಿಚಯದವನಾದ್ರೂ ಎಷ್ಟೇ ಸಲಿಗೆ ಇದ್ರೂನು ಮುಜುಗರ ಸಂಕೋಚ ಅನ್ನೋದು ಇದ್ದೇ ಇರುತ್ತಲ್ವಾ. ನೋಡು ಪೂಜಾ, ಯಾವ್ದೇ ಕಾರಣಕ್ಕೂ ನೀವು ಮುಜುಗರ ಪಟ್ಕೋಬೇಡ, ಸಂಕೋಚ ಪಟ್ಕೋಬೇಡ, ಬಾ ಜೊತೆಗೆ ಅಂತ ಹೇಳ್ತಾರೆ. ಅನಿಕಾ ಹೇಳ್ತಾಳೆ, ಪುರೋಹಿತ್ರೆ, ನಮ್ಮ ಮನೆಯಿಂದ ತಂದಿರೋ ರಿಂಗ್ ತುಂಬಾ ಕಾಸ್ಟ್ಲಿ ರಿಂಗು, ನಾವು ಲೋಕಲ್ ಜ್ಯುವೆಲರಿಗಳ ಹತ್ರ ಎಲ್ಲ ತಗೊಳಲ್ಲ, ನಾವು ಲೋಕಲ್ ಗಳಲ್ವಲ್ಲ. ಕಿಶನ್ ನೋಡು, ನಿಮ್ಮ ಮಾವನ್ ಮನೆಯವರು ಯಾವ್ದೋ ಲೋಕಲ್ ರಿಂಗ್ ತಂದಿದ್ದಾರೆ, ಅದು ರಿಯಲ್ ಗೋಲ್ಡ್ ಅನ್ನೋದೇ ಡೌಟ್ ಆಗ್ತಾ ಇದೆ. ಮೇ ಬಿ ಅದು ಗೋಲ್ಡ್ ಪ್ಲೇಟೆಡ್ ಮಾಡಿಸ್ಕೊಂಡ್ ಬಂದಿರ್ಬೋದು. ಜೊತೆಲಿ ಸ್ಟೋನ್ ಬೇರೆ ಇದೆ ನೋಡು, ಅದು ಡೈಮಂಡ್ ಅಂತೂ ಪಕ್ಕಾ ಅಲ್ಲ, ಚಿನ್ನದಲ್ವಲ್ಲ, ಮ್ಯಾನೇಜ್ ಮಾಡಕ್ಕೆ ಅಂತ ಇಟ್ಟಿದ್ದಾರೆ ಅಷ್ಟೇ. ಕಾಮನ್ ಸರ್ಗೆ ಸಿಟ್ಟು ಜಾಸ್ತಿ ಆಗುತ್ತೆ. ಕನ್ನಿಕಾ, ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ ನಿಂಗೆ. ನೋಡು, ಕೊಡೋ ರಿಂಗ್ ಇಂದ ಸಂಬಂಧಗಳು ಗಟ್ಟಿ ಆಗೋದಿಲ್ಲ, ಆ ಹುಡ್ಗ ಹುಡುಗಿರ್ ಮಧ್ಯೆ ಇರೋ ನಂಬಿಕೆಯಿಂದ ಸಂಬಂಧ ಗಟ್ಟಿ ಆಗತ್ತೆ. ಸುಮ್ನಿರಮ್ಮ, ಮಾತಾಡ್ಬೇಡ ನೀನು. ನೀವ್ ಅವ್ರ ಮಾತೆಲ್ಲ ತಲೆ ಕೆಡ್ಸ್ಕೊಬೇಡಿ. ಪುರೋಹಿತ್ರೆ, ನಿಮ್ ಮುಂದಿನ ಕಾರ್ಯ ಶುರು ಮಾಡಿ ಅಂತ ಕಾಮತ್ ಸರ್ ಹೇಳ್ತಾರೆ. ಅಷ್ಟೊತ್ತಲ್ಲಿ ಆದಿ ಕಾಮತ್ ಸರ್ ಹತ್ರ ಬಂದು, ಡ್ಯಾಡ್ ಇವ್ ಮದ್ವೆ ಬೇಡ, ಕಿಶನ್ಗೆ ಹುಡುಗಿ ತರೋದ್ ಬೇಡ ಅಂತ. ಅದಕ್ಕೆ ಆ ಕಾಮತ್ ಸರ್ ಹೇಳ್ತಾರೆ, ಈ ಹುಡುಗಿ ಯಾಕೆ ಬೇಡ ಅಂತ ಪ್ರೂವ್ ಮಾಡಿ ತೋರ್ಸು, ಆಮೇಲೆ ನಾನು ಇದನ್ ಬೇಡ ಅಂತ ಹೇಳ್ತೀನಿ. ಈಗ ಎಂಗೇಜ್ಮೆಂಟ್ ನಿಲ್ಸಿ ಮಾಡೋದ್ ಬೇಡ ಅಂದ್ರು, ಇಲ್ಲ ನೀನ್ ಇದು ಪ್ರೂವ್ ತಗೊಂಡ್ ಬಾ, ನಾನು ಎಂಗೇಜ್ಮೆಂಟ್ ನಿಲ್ಸ್ತೀನಿ ಅಂತ ಕಾಮತ್ ಸರ್ ಹೇಳ್ತಾರೆ. ಅದಕ್ಕೆ ಆದಿ, ಸರ್ ಅಪ್ಪ ನಾನ್ ಹೇಳೋದ್ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ. ಅದಕ್ಕೆ ಕಾಮತ್ ಸರ್ ಹೇಳ್ತಾರೆ, ನೀ ಹೇಳೋದಲ್ಲ ಅರ್ಥ ಇಲ್ಲ. ಅದಕ್ಕೆ ಆದಿಗೆ ಸಿಟ್ಟು ಬಂದ್ಬಿಟ್ಟು ಎದ್ದಿ ಹೊರಗಡೆ ಹೋಗ್ತಾನೆ. ಅವ್ರ ಹಿಂದೆ ಕನಿಕನು ಸಹ ಹೊಟ್ಟೋಗ್ತಾಳೆ. ಆದಿ ಮನೆಯಿಂದ ಆಚೆ ಬಂದು, ಏನಿದು ನಮ್ಮಪ್ಪ ನಾನ್ ಏನ್ ಹೇಳಿದ್ರು ಕೇಳ್ತಾ ಇಲ್ಲ ಈ ವಿಚಾರದಲ್ಲಿ, ಹಂಗಾದ್ರೆ ಭಾಗ್ಯ ಈ ವಿಚಾರದಲ್ಲಿ ಏನ್ ಮ್ಯಾಜಿಕ್ ಮಾಡಿದಾಳೋ ಗೊತ್ತಿಲ್ಲ ಅಂತ. ಅದಕ್ಕೆ ಕನಿಕಾ ಹೇಳ್ತಾಳೆ, ಅವಳು ಇನ್ನೋಸೆನ್ಸ್ ಅನ್ನೋ ಫೇಕ್ ಮ್ಯಾಜಿಕ್ ಮಾಡಿದಾಳೆ ಬ್ರೋ. ಕನಿಕಾ ಹೇಳ್ತಾಳೆ, ಅವಳು ನಾನ್ ತುಂಬಾ ಇನ್ನೋಸೆನ್ಸ್ ಅಂತ ಹೇಳಿ ನಾಟಕ ಮಾಡಿದ್ದಾಳೆ, ಹಾಕೊಂಡು ಬುಟ್ಟಿಗೆ ಹಾಕೊಂಡಿದ್ದಾಳೆ. ಒಳಗಡೆ ಭಾಗ್ಯ ಅವ್ರ ಮಾವ ಕೇಳ್ತಾರೆ, ಕಾಮನ್ ಸರ್ ಆದಿ ಸರ್ ಇರ್ಲಿ ಅಂತ. ಅದಕ್ಕೆ
ಕಾಮತ್ ಸರ್ ಹೇಳ್ತಾರೆ ಗೊತ್ತಲ್ಲ ಬಿಸ್ನೆಸ್ ಫೋನ್ ಬಂದಿದೆ ಹೊರಗಡೆ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಈಗ ಆಯ್ತು ಸರ್ ತಟ್ಟೆ ಬದಲಾಯಿಸ್ಕೊಳ್ಳೋಣ ಅಂತ ಪುರೋಹಿತರು ಹೇಳ್ತಾರೆ. ಎಲ್ಲಾರು ಒಟ್ಟಿಗೆ ಎದ್ದಿ ನಿಂತು ತಟ್ಟೆಗಳನ್ನ ಬದಲಾಯಿಸ್ಕೊತಾರೆ. ಇಲ್ಲಿ ಆಚೆ ಕನಿಕಾ ಹೇಳ್ತಾಳೆ ಅತ್ತೆ ಬಂದ್ರು ನೋಡಿ ಅಂತ ಹೇಳ್ತಾರೆ. ಅಲ್ಲಿ ಕಾರಿಂದ ಮೀನಾಕ್ಷಿ ಅವರು ಮನೆ ಹೊರಗಡೆ ಬರ್ತಾರೆ. ಏನು ಫಾರಿನ್ ಇಂದ ಬಂದ್ಮೇಲೆ ಒಂದ್ ಕಾಲು ಮಾಡಿಲ್ವಲ್ಲ ಅಂತ ಹೇಳಿ ಹಾದಿಗೆ ಕೇಳ್ತಾರೆ. ಇಲ್ಲ ನಾನ್ ಬೆಂಗಳೂರು ಬಂದ್ಮೇಲೆ ಬ್ಯುಸಿ ಆಗ್ಬಿಟ್ಟೆ ಅಂತ ಅದೇ ಹೇಳ್ತಾರೆ. ಅವಾಗ ಮೀನಾಕ್ಷಿ ಹೇಳ್ತಾಳೆ ಹುಡುಗಿ ಮನೆ ಇಲ್ಲಿರೋದಾ ಅಂತ. ಅದಕ್ಕೆ ಮಹಿತಾ ಹೇಳ್ತಾಳೆ ಹೌದು ಅತ್ತೆ ಇಲ್ಲೇ ಇರೋದು, ಬನ್ನಿ ಒಳಗಡೆ ಬೇಗ ಹೋಗೋಣ ಅಂತ ಹೇಳಿ ಮಹಿತಾ ಒಳಕ್ ಹೋಗ್ತಾರೆ. ಈ ನಿಂತ ಮನೆಯಿಂದ ಹೆಣ್ ತರ್ತಾ ಇದೀವ, ಹಾಗಾದ್ರೆ ಅಣ್ಣ ಏನ್ ಮಾಡಕ್ ಹೋಗ್ತಾ ಇದ್ದಾನೆ? ಅದಕ್ಕೆ ಕನಿಕಾ ಹೇಳ್ತಾಳೆ ಅದನ್ನೇ ಅತ್ತೆ ನಾನು ಹೇಳಕ್ ಹೋಗ್ತಾ ಇರೋದು, ನಾವ್ ಏನ್ ಹೇಳಿದ್ರು ಕೇಳ್ತಾ ಇಲ್ಲ ಡ್ಯಾಡ್. ಅದಕ್ಕೆ ಆದಿ ಹೇಳ್ತಾನೆ ಹೌದು ಅತ್ತೆ, ಅಪ್ಪ ಇಷ್ಟು ದಿನ ನಾನು ಎಲ್ಲಾ ಮಾತು ಕೇಳೋರು, ನನ್ನ ಡಿಸಿಷನ್ಗೆ ಬೆಲೆ ಕೊಡೋರು. ಈಗ ನಾನು ಈ ಮಾತನ್ನ ಮಾತ್ರ ನಾನು ಇಷ್ಟ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಆದಿ ಏನ್ ಹೇಳ್ತಾನೋ ಅದೇ ಲಾಸ್ಟ್ ತಾನೆ, ನಿನ್ನ ಅಗೇನೆಸ್ಟ್ ಆಗಿ ಯಾಕೆ ನಿಂತ್ಕೋತಾನೆ ಅಣ್ಣ? ಕನಿಕಾ ಹೇಳ್ತಾಳೆ ತುಂಬಾ ವಿಚಾರಗಳನ್ನ ಮುಚ್ಚಿಟ್ಟು ಎಂಗೇಜ್ಮೆಂಟ್ ಮಾಡ್ತಾ ಇದಾರೆ, ಇವ್ರ ಅಕ್ಕ ಇದಾರಲ್ಲ ಮದ್ವೆ ಹುಡ್ಗಿರ ಅಕ್ಕ, ಅವಳು ಡಿವರ್ಸಿ ಅಂತ ಹೇಳ್ತಾಳೆ. ಅದು ಅಲ್ಲ ಆದಿ ಹೇಳ್ತಾನೆ ಅದು ಅಷ್ಟೇ ಅಲ್ಲ, ಹುಡ್ಗಿಗೆ ತುಂಬಾ ದುಡ್ಡಿನ ಆಸೆ ಇದೆ, ಅದು ನಾನೇ ಕಣ್ಣಾರೆ ನೋಡಿದೀನಿ ಅಂತಾನು ಸಹ ಹೇಳ್ತಾನೆ. ಮಹಿತಾ ಒಳಗ್ ಬರ್ತಾ ಇದ್ದಾನೆ, ಎಲ್ಲಾರ್ಗು ನಮಸ್ಕಾರ ಮಾಡ್ಕೊಂಡ್ ಬರ್ತಾರೆ. ಆ ಕಾಮ ಸರ್ ಕೇಳ್ತಾರೆ ಎಲ್ಲಮ್ಮ ವಿಶಾಲಾಕ್ಷಿ ಮೀನಾಕ್ಷಿ ಅಂತ ಕೇಳ್ತಾರೆ. ಅದಕ್ಕೆ ಅದು ಕನಿಕನ್ ಜೊತೆ ಮತ್ತೆ ಆದಿ ಜೊತೆ ಮಾತಾಡ್ಕೊಂಡ್ ನಿಂತಿದ್ದು ಒಳಗ್ ಬರ್ತಾರೆ ಡ್ಯಾಡ್ ಅಂತ ಹೇಳ್ತಾರೆ. ಪುರೋಹಿತರು ಅಷ್ಟೊತ್ತಲ್ಲಿ ಕೇಳ್ತಾರೆ ಈಗ ತಾಂಬೂಲ ಬದಲಾಯಿಸ್ಕೊಂಡೆ ಅದೇ ಹುಡ್ಗ ಹುಡ್ಗಿ ಹಾರ ಬದಲಾಯಿಸ್ಕೋದಲ್ವಾ ಅಂತ. ಹ್ಞೂ ಅಂತ. ಆದ್ರೆ ಕಿಶನ್ ಅವಳಿಗೆ ಸನ್ನೆ ಮೂಲಕ ನೀನ್ ಸೂಪರ್ ಆಗಿ ಕಾಣ್ತಿದ್ಯಾ ಅಂತ ಹೇಳ್ತಾನೆ. ಅಲ್ಲಿರೋರೆಲ್ಲ ನೋಡಿ ಸ್ಮೈಲ್ ಕೊಡ್ತಾರೆ. ಇಲ್ಲಿ ಭಾಗ್ಯಂಗೆ ಟೆನ್ಷನ್ ಆಗ್ತಾ ಇರುತ್ತೆ. ಆದಿ ಸರ್ ಹೊರಗಡೆ ಹೋದವ್ರು ಯಾಕೋ ಇನ್ನು ಹೊರಗಡೆನೆ ಬರ್ಲಿಲ್ವಲ್ಲ, ಕನಿಕಾನು ಬೇರೆ ಅವ್ರ ಹಿಂದೆನೆ ಹೋಗಿದಾರಲ್ಲ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಅವಾಗ ಕಾಮ ಸರ್ ಕೇಳ್ತಾರೆ ಭಾಗ್ಯ ಏನಾಯ್ತಮ್ಮ, ಯಾಕೆ ಅವಾಗಿಂದ ನೋಡ್ತಾ ಇದೀನಿ ಒಂಥರ ಇದೆಯಲ್ಲ ಅಂತ ಹೇಳ್ತಾರೆ. ಆದ್ರೆ ಭಾಗ್ಯಂಗ್ ಅದು ಕೇಳಿಸ್ತಾನೆ ಇರಲ್ಲ. ಅವಾಗ ಭಾಗ್ಯವ್ರಪ್ಪ ಭಾಗ್ಯ ಅಂತಾರೆ, ಆ ಅಪ್ಪ ಅಂತಾರೆ, ಏನ್ ಯೋಚನೆಯಲ್ಲಿ ಇದೀಯಾ ಅಂತ. ಇಲ್ಲ ಸರ್ ಕಾಮ ಸರ್ ಕೇಳ್ತಾರೆ ಏನಮ್ಮ ಯೋಚನೆಯಲ್ಲಿ ಇದೀಯಾ ಅಂತ. ಇಲ್ಲ ಆದಿ ಸರ್ ಹೊರಗಡೆ ಹೋದ್ರಲ್ಲ, ಕನಿಕಾ ಅವ್ರಿಬ್ರು ಬರ್ಲಿಲ್ವಲ್ಲ ಅದಕ್ಕೆ ಅಂತ. ನಿಂಗೆ ಗೊತ್ತಲ್ಲಮ್ಮ ಅವರು ಇದು ಒಳ್ಳೆಗಳಿಗೆ ಇದೆ, ತಪ್ಪಿಸೋದ್ ಬೇಡ ಅಂತ ಪುರೋಹಿತರು ಹೇಳ್ತಾರೆ. ಕಾಮ ಸರ್ ಅಷ್ಟು ಅವನಿಗೋಸ್ಕರ ಕಾಯ್ಕೊಂಡು ಕುತ್ಕೊಳ್ಳೋದು ಬೇಡ, ಇದು ಬಿಸ್ನೆಸ್ ಮೀಟಿಂಗ್, ಅವ್ನಿಗೆ ಗೊತ್ತಲ್ಲ ಅದು ಕಾಲ್ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಅವಾಗೆಲ್ಲ ಸರಿ ಉಂಗ್ರ ಬದಲಾಯಿಸ್ಕೊಂಡಂತ ಪುರೋಹಿತರು ಅವ್ರಿಬ್ರಿಗೂ ಉಂಗ್ರ ಕೊಡ್ತಾರೆ. ಇನ್ನೇನ್ ಬದಲಾಯಿಸ್ಕೋಬೇಕು ಅನ್ನೋ ಮಹಿತಾ ಒಂದ್ ನಿಮಿಷ ಅಂತ ಹೇಳ್ತಾರೆ. ಎಲ್ಲಾರು ಶಾಕ್ ಹೋಗ್ತಾರೆ ಯಾಕೆ ಅಂತ. ಅದಕ್ಕೆ ಮಹಿತಾ ಹೇಳ್ತಾಳೆ ಹೆದರ್ಕೋಬೇಡಪ್ಪ, ನಮ್ದ್ರಲ್ಲಿ ಒಂದ್ ಶಾಸ್ತ್ರ ಇದೆ, ರಿಂಗ್ ಆಗೋಗ್ ಮುಂಚೆ ಹುಡುಗಿಗೆ ಒಂದು ಸ್ವೀಟ್ ಉಡ್ಸಿ ಅವ್ರವ್ರ ಸ್ವೀಟ್ ಹೆಸರು ಹೇಳ್ಬೇಕು ಅಂತ ಹೇಳ್ತಾರೆ. ಕಿಶನ್ ಮೈಸೂರ್ ಪಾಕವನ್ನ ಇಬ್ರಿಗೂ ಒಂದೊಂದು ಕೊಡ್ತಾರೆ. ಕಿಶನ್ ಆ ಸ್ವೀಟ್ ನ ಅವಳಗ್ ತಿನ್ಸ್ಬಿಟ್ಟು ಇದು ಮೈಸೂರ್ ಪಾಕ್ ಅಂತ ಹೇಳ್ತಾರೆ. ಅದಕ್ಕೆ ಸುಂದ್ರಿ ಹೇಳ್ತಾಳೆ ಅಪ್ಪ ನಮ್ಗೆ ಗೊತ್ತೇ ಇರ್ಲಿದೆ ಇದು ಮೈಸೂರ್ ಪಾಕು ಅಂತ, ನಾವ್ ಹೇಳಿದ್ದು ಸ್ವೀಟ್ ಹೆಸರು ಹೇಳು ಅಂತಲ್ಲ, ಹುಡುಗಿ ಹೆಸರು ಹೇಳು ಅಂತ ಹೇಳಿದ್ದು ಅಂತ. ಅವಾಗ ಎಲ್ಲಾರು ನಕ್ ಬಿಡ್ತಾರೆ. ಅವ್ನಿಗೊಂಥರ ಶೇಮ್ ಆಗುತ್ತೆ. ಮತ್ತೆ ಪೂಜೆ ಎತ್ಕೊಂಡು ಪೂಜಾ ನೀನ್ ತಿನ್ಸ್ಬಿಟ್ಟು ಸ್ವೀಟ್ ಹೆಸರು ಹೇಳ್ಬೇಡ, ನಿನ್ ಹುಡುಗನ ಹೆಸರು ಹೇಳು ಅಂತ ಸುಂದ್ರಮ್ಮ ಹೇಳ್ತಾರೆ. ಪೂಜೆನ ಸ್ವೀಟ್ ತಿನ್ಸ್ಬಿಟ್ಟು ಕಿಚನ್ ಅಂತ ಹೇಳ್ತಾರೆ. ಇಲ್ಲಿ ಮೀನಾಕ್ಷಿಗೆ ಸಿಟ್ ಬಂದ್ಬಿಟ್ಟು ಹೇಳ್ತಾರೆ ಕನಿಕಾ ನೀನಾದ್ರೂ ಹೇಳ್ಬೇಕಲ್ಲ ಭಾಗ್ಯ ಡಿವರ್ಸಿ ಅಂತ ಹೇಳಿ, ಈ ಮದ್ವೆ ನಿಲ್ಸಕ್ ನೀನ್ ಯಾಕೆ ಪ್ರಯತ್ನ ಮಾಡ್ಲಿಲ್ಲ ಹದಿ ಅಂತ ಹೇಳ್ತಾರೆ. ಅದಕ್ಕೆ ಅದೇ ಹೇಳ್ತಾನೆ ಅತ್ತೆ ನಾನಂತೂ ಟ್ರೈ ಮಾಡಿದೆ ಬಟ್ ನೋ ಯೂಸ್. ಅದಕ್ಕೆ ಕನಿಕಾ ಹೇಳ್ತಾ ಹೌದು ಅತ್ತೆ, ಈಗ ನಿನ್ ಭಾಗ್ಯ ಫ್ಯಾಮಿಲಿನ ರಾಂಗ್ ಅಂತ ಹೇಳಿ ಪ್ರೂವ್ ಮಾಡು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಮೀನಾಕ್ಷಿ ಹೇಳ್ತಾಳೆ ಪ್ರೂವ್ ಮಾಡ್ಬೇಕಂತ, ಹಾಗಾದ್ರೆ ಇದಕ್ಕಿಂತ ಪ್ರೂಫ್ ಇನ್ನೇನ್ ಬೇಕಂತೆ? ಎಲ್ಲಾನು ನೀವು ಕಣ್ಣಾರೆ ನೋಡಿದಿರಲ್ಲ, ಅಣ್ಣಂಗೆ ಏನಾಗಿದೆ? ಅವತ್ತಿಂದ ಹೇಳ್ತಾ ಇದ್ದೇನೆ ಅಣ್ಣಂಗೆ ಕಣ್ಣೀರ್ಗೆಲ್ಲ ಕೊರಗ್ಬೇಡ ಅಂತ. ಎಲ್ಲಾರು ಇನ್ನೋಸೆಂಟ್ ಆಗಿರಲ್ಲ, ಸಮ್ ಪೀಪಲ್ ಆಕ್ಟ್ ಫಾರ್ ಇನ್ನೋಸೆಂಟ್ ಅಂತ ಅವ್ನಿಗೆ ತುಂಬಾ ಸತಿ ಹೇಳಿದ್ದೇನೆ, ಆದ್ರೂ ಅವ್ನು ಅರ್ಥ ಮಾಡ್ಕೋತಾ ಇಲ್ಲ. ಅದಕ್ಕೆ ಅದೇ ಹೇಳ್ತಾನೆ ಅಪ್ಪನ್ ನಾನು ಎಷ್ಟೋ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ದೆ ಅಪ್ಪ, ಆದ್ರೆ ಅಪ್ಪ ನನ್ನ ಹತ್ರ ನನ್ ಮಾತು ಕೇಳ್ತಾನೆ ಇಲ್ಲ. ಅವಳೇನೋ ಮದ್ವೆ ಆಗಿ ನಮ್ಮ ಮನೆಗ್ ಬಂದ್ರೆ ನಮ್ಮ ಮನೆ ಡಿವೈಡ್ ಆಗತ್ತೆ ಅಷ್ಟೇ. ಅದು ಜಸ್ಟ್ ಸ್ಟಾಪ್ ಇಟ್. ಈ ತರ ಮನೆ ಆ ತರ ಆಗೋಕೆ ಈ ಮೀನಾಕ್ಷಿ ಬಿಡೋದಿಲ್ಲ. ಈ ಎಂಗೇಜ್ಮೆಂಟ್ ನಡೆದ್ರೆ ತಾನೇ ಪ್ರಾಬ್ಲಮ್, ಇದ್ ನಡೀಲಿಲ್ಲ ಅಂದ್ರೆ ಏನಿಲ್ವಲ್ಲ. ಈಗ ನೋಡು ನಾನು ಏನ್ ಮಾಡ್ತೀನಿ ಅಂತ. ಅದಕ್ಕೆ ಕನಿಕಾ ಹೇಳ್ತಾಳೆ ಭಾಗ್ಯ ಬಿ ರೆಡಿ, ಇನ್ಮೇಲೆ ನಿನ್ ಆಟ ಏನು ನಡೆಯಲ್ಲ. ನಮ್ಮ ಅತ್ತೆನ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ. ಪೂಜಾ ಕಿಶನ್ ಮದ್ವೆಗೆ ಎಳ್ಳು ನೀರೆ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ನೆಕ್ಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಿಮಗೆ ಈ ಭಾಗ್ಯಲಕ್ಷ್ಮಿ ಬ್ಲಾಗ್ ಚೆನ್ನಾಗಿದ್ರೆ ಕಮೆಂಟ್ಸ್ ಮಾಡಿ, ಇನ್ನ ರಾಂಗ್ ಇದ್ರು ಕಮೆಂಟ್ಸ್ ಮಾಡಿ. ಖಂಡಿತ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಿದ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.